ಯೇಸುವಿನ ಮಾತು ಅದು ಕೊನೆಯದು, ಜೇನಿಗಿಂತ ರುಚಿಯಾದ್ದು. ಶುದ್ಧ ಜೇನುತುಪ್ಪ ಅಂದ್ರೆ ಬಹಳ ಎಲ್ಲರಿಗಿಷ್ಟ. ಆದರೆ ದೇವರ ವಾಕ್ಯ ಅನೇಕರಿಗಿಷ್ಟ ಇಲ್ಲ. ಎಷ್ಟೋ ಸೀಟ್ ಖಾಲಿ ಆಗಿದೆ. ಸ್ವಲ್ಪ ತೂಕಡಿಗೆ ಬಂದ್ಕೊಳ್ಳೆ ಹೋಟೆಲಿಗೆ ಹೋಗ್ತಾರಂತೆ. ಅಂತ ವಿಶ್ವಾಸಿಗಳಿದ್ದಾರೆ. ಮನೆಯಲ್ಲಿರುವಾಗ, ಕೆಲಸ ಇರುವಾಗ ಯಾವ ತೂಕಡಿಗೆ ಬರುವುದಿಲ್ಲ. ಆದರೆ ಯೇಸುವಿನ ಮಾತು ನಮ್ದು ಪ್ರೆಷಸ್. ಯೇಸುವಿನ ಮಾತು ಶ್ರೇಷ್ಠವಾದದ್ದು, ಬಲವುಳ್ಳದ್ದು, ಬೆಲೆ ಉಳ್ಳದ್ದು, ಅದ್ಭುತವಾದ ಶಕ್ತಿಯಿಂದ ಕೂಡಿರೋದು. ನಾವು ದೇವರ ವಾಕ್ಯವನ್ನು ಕೇಳುವಾಗ ನಮ್ಮನ್ನು 5 ಕೆ ಇದೆ. 5 ಕೆ ಸೈತಾನ ಮಾಡುವಂತ 5 ಕೆ. ಮೊದಲನೇದು ಬೇಸರಿಕೆ. ಮೊದಲಾಗಿ ಬೇಸರಿಕೆ. ಸುಧಾಕರಯ್ಯ ಕೇಳ್ತಾ ಇದ್ದೀರಾ? ಮೊಬೈಲ್ ಸ್ವಿಚ್ ಆಫ್ ಮಾಡಿ. ದೇವರ ವಾಕ್ಯ ಕೇಳದಾಗೆ ಸೈತಾನನು ಬೇಸರಿಕೆ ತಂದಾಗ್ತಾನೆ. ಏನ್ ನಾವು ದಿನಾಲು ಕೇಳ್ತೇವೆ, ಪ್ರತಿ ವಾರ ಬಂದು ಕೇಳ್ತೇವೆ, ಅದು ರೂಢಿ ಆಗಿದೆ, ಲಕ್ಷ್ಯ ಕೊಡುವುದಿಲ್ಲ, ಬೇಸರಿಕೆ ಉಂಟ. ಎರಡನೇದಾಗಿ ಆಕಳಿಕೆ. ತೂಕಡಿಗಿಂತ ಮೊದಲು ಆಕಳಿಗೆ ಬರ್ತದೆ. ಅವರ ಬಾಯಿ ಎಷ್ಟು ಅಗಲ ಅಂತ ಆಗ ಗೊತ್ತಾಗ್ತದೆ. ಆಮೇಲೆ ಮೂರನೇದು ಗೊರಕೆ. ತಾನೇ ತಪ್ಪು ಹೇಳ್ತೀನಿ. ಗೊರಕೆ. ಆಮೇಲೆ ಕೊನೆಗೆ ನಿದ್ರೆ. ತೂಕಡಿಗೆ ನಂತರ ನಿದ್ರೆ, ಅಥವಾ ನಿದ್ರೆ ನಂತರ ತೂಕಡಿಗೆ, ಹೇಗೋ ಒಟ್ಟು ನಿದ್ರೆ ಮಾಡ್ತಾರೆ. ಕೊನೆದು ಯಾವುದು? ಮೊಬೈಲ್ ಕರೆಯುವಿಕೆ. ಎಲ್ಲಕ್ಕೆ ಬೇಸರಿಕೆ, ಆಕಳಿಕೆ, ಗೊರಕೆ, ತೂಕಡಿಕೆ, ಮೊಬೈಲ್ ಕಾಲ್ ಕರೆಯುವಿಕೆ. ಇದು 5 ವಿಷಯಗಳು ನಾವು ದೇವರ ವಾಕ್ಯವನ್ನು ಕೇಳದಾಗೆ, ದೇವರ ವಾಕ್ಯವನ್ನು ಓದದಾಗೆ ಅಡ್ಡಿ ಮಾಡ್ತದೆ. ಅದರಿಂದ ದಯಮಾಡಿ ಈ ಕೆಯನ್ನು ಮರಿಬೇಡಿ. ಇದನ್ನು ಗಮನಿಟ್ಟುಕೊಂಡು ದೇವರ ವಾಕ್ಯವನ್ನು ಓದ್ರಿ, ದೇವರ ವಾಕ್ಯವನ್ನು ಅಭ್ಯಾಸ ಮಾಡ್ರಿ. ದೇವರ ವಾಕ್ಯದಲ್ಲಿ ನಾವು ಆತ್ಮಿಕ ಬೆಳವಣಿಗೆ ಹೊಂದುವರಾಗಿರ್ಬೇಕು. ಇವತ್ತು ನಾವು ಒಬ್ಬ ಐಶ್ವರ್ಯವಂತನ ಕುರಿತು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಐಶ್ವರ್ಯವಂತನ ಕುರಿತು ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಒಬ್ಬ ಐಶ್ವರ್ಯವಂತನ ಒಂದು ಭ್ರಮೆ, ಐಶ್ವರ್ಯದಲ್ಲಿ ಮೇಲೆ ಇರುವಂತ ಒಂದು ಭ್ರಮೆ ಕುರಿತು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 22ನೇ ವಚನಗಳಿಗೆ ಯಾರಾದ್ರೂ ಓದಿ. ಮಾರ್ಕನ ಬರೆದ ಸುವಾರ್ತೆ, ಮಾರ್ಕ್ ಗಾಸ್ಪಲ್. ಆತನು ಹೊರಟು 10ನೇ ಅಧ್ಯಾಯ 17ನೇ ವಚನ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು. ಹೆಡ್ಡಿಂಗ್ ಓದ್ಬೇಕು. ಯಾವಾಗಲೂ ನೀವು ತಪ್ಪು ಮಾಡ್ತೀರಿ, ಹೆಡ್ಡಿಂಗ್ ಬಿಟ್ರೆ ಅದರ ಸಾರಾಂಶ ಗೊತ್ತಾಗುದಿಲ್ಲ. ಯೇಸು ಹಣದ ಭ್ರಮೆಯಿಂದಾಗುವ ಕೇಡನ್ನು ತೋರಿಸಿತು. ಹಣದ ಭ್ರಮೆಯಿಂದಾಗುವ ಕೇಡನ್ನು ತೋರಿಸಿದ್ದು. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ. 18ನೇ ವಚನ ಎಲ್ಲರೂ ಸೇರಿ ಓದ್ಬೇಕು. ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತವನು ಒಳ್ಳೆಯವನಲ್ಲ. 19ನೇ ವಚನ. ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತವೆಯಷ್ಟೇ ಎಂದು ಹೇಳಿದನು. ಆತನು ಅವನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ
ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ಎಲ್ರು ಓದಿ. ಯೇಸು ಅವನನ್ನು ದೃಷ್ಟಿಸಿ ನೋಡಿ ಹಾ. ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸ್ತಿಯುಳ್ಳವನಾದ್ದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆ ಆದ ದೇವರೇ, ಈ ಹೊತ್ತಾರು ವೇಳೆಯಲ್ಲಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯ ಬೆಲೆ ಉಳ್ಳದ್ದು, ಬಲವುಳ್ಳದ್ದು, ನಮ್ಮ ಜೀವಿತದಲ್ಲಿ ಪರಿವರ್ತನೆ ಮಾಡುವಂಥದ್ದು, ನಮ್ಮ ಮಾರ್ಗವನ್ನು ಸರಿಯಾಗಿ ನಡೆಸುವಂಥದ್ದು, ನಮಗೆ ಆಶೀರ್ವಾದ ಉಂಟು ಮಾಡುವಂಥದ್ದು, ತಪ್ಪು ಮಾಡುವಾಗ ಪಾಪ ಮಾಡುವಾಗ ಖಡ್ಗದಂತೆ ಖಂಡಿಸುವಂತಾಗಿದೆ ಮತ್ತು ಅದು ಬೆಳಕು ಕೊಡುತ್ತದೆ. ಮಾತ್ರ ಅಲ್ಲ, ಅದು ಜೇನುತುಪ್ಪಗಿಂತಲೂ ಸಿಹಿಯಾಗಿದೆ. ಅಂತಹ ವಾಕ್ಯವನ್ನು ನೀನು ನಮಗೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ನೀನು ಮಾತನಾಡು, ನಿನ್ನ ಆತ್ಮನ ಮೂಲಕ ನಮ್ಮೊಂದಿಗೆ ಮಾತನಾಡು. ನಮ್ಮ ಆತ್ಮೀಯ ಕಣ್ಣುಗಳನ್ನು, ಮನೋನೇತ್ರಗಳನ್ನು ಬೆಳಗಿಸು. ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಂತೆ ನಮ್ಮನ್ನು ಪ್ರೇರೇಪಿಸು. ನಿನ್ನ ಮಾತುಗಳನ್ನು ಕೇಳಲಿಕ್ಕೆ ನಮ್ಗೆ ಇಷ್ಟ ಇದೆ, ಅದಕ್ಕಾಗಿ ನಾವು ಕಾದಿದ್ದೇವೆ. ಮಾತನಾಡು ಪ್ರಭು. ಯೇಸು ಕ್ರಿಸ್ತನ ಹೆಸರಲ್ಲಿ ಸ್ತೋತ್ರ ಮಾಡ್ತಾ ಬೇಡಿಕೊಳ್ತೇವೆ ತಂದೆ, ಆಮೇನ್. ನಾವು 5 Kಯನ್ನು ನೋಡಿದೆವು, ಯಾಕಂದ್ರೆ ತಡವಾಗಿ ಬಂದವರಿಗೆ ಈ ಕೆ ಬಗ್ಗೆ ಒಂದು ಪರಿಚಯ ಇರಲಿ ಅಂತ. ಮೊದಲನೇದು ಬೇಸರಿಕೆ, ಎರಡನೇದು ಆಕಳಿಕೆ, ಮೂರನೇದು ಗೊರಕೆ, ನಾಲ್ಕನೇದಾಗಿ ತೂಕಡಿಕೆ, ಐದನೇದಾಗಿ ಮೊಬೈಲ್ ಕಾಲ್ ಕರೆಯುವಿಕೆ. ಅದರಿಂದಾಗಿ ಈ 5 Kಗಳನ್ನು ನಮ್ಮ ಹೃದಯದಲ್ಲಿ ಬರೆದಿಟ್ಟು ಶೋಧನೆಗಳು ಬರುವಾಗ, ಸೈತಾನ ವಂಚಿಸುವಾಗ ನಾವು ಧೈರ್ಯವಾಗಿ ನಾವು ಸೈತಾನನ್ನು ಓಡಿಸಬೇಕು. ಸೈತಾನು ಸೋತೋದ ವೈರಿಯಾಗಿದ್ದಾನೆ. ಇಲ್ಲಿ ನಾವು ಹಣದ ಭ್ರಮೆ, ಯೇಸು ಹಣದ ಭ್ರಮೆಯಿಂದಾಗುವ ಕೇಡನ್ನು ತೋರಿಸಿದ್ದು. ಈ ಒಂದು ಐಶ್ವಂತನು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಅವನಿಗೊಂದು ಭ್ರಮೆ ಇತ್ತು. ಏನು? ತುಂಬಾ ಐಶ್ವಂತನಾಗಬೇಕು, ತುಂಬಾ ಹಣ ಸಂಪಾದನೆ ಮಾಡಬೇಕು. ಗಮನ ಕೊಡಿ. ಓದುವ ಸಮಯದಲ್ಲಿ ಓದ್ರಿ, ಕೇಳುವ ಸಮಯದಲ್ಲಿ ಕೇಳ್ರಿ. ಯಾಕಂದ್ರೆ ಕೆಳಗೆ ಮುಖ ಹಾಕಿದ್ರೆ ನಿದ್ದೆ ಬರ್ತದೆ, ಪಕ್ಕದವ್ರು ಎಬ್ಬಿಸ್ಬೇಕು. ಅದರಿಂದಾಗಿ ನೀವು ದೇವರ ವಾಕ್ಯದ ಕಡೆಗೆ, ಬ್ಯಾನರ್ ಕಡೆಗೆ ನೋಡಿ, ಪೋಸ್ಟರ್ ಇದು ಮುಂದಿರುವಂತ ಬೋರ್ಡ್ ಕಡೆ ನೋಡಿ. ಐಶ್ವರ್ಯ ಎಲ್ಲರಿಗೂ ಬೇಕು. ಐಶ್ವರ್ಯ ಹಣದ ವಿಷಯದಲ್ಲಿ ಎಲ್ಲರೂ ತವಕ ಪಡ್ತಾರೆ. ಹಗಲು ರಾತ್ರಿ ಓವರ್ ಟೈಮ್ ಮಾಡಿ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾರೆ. ನಮ್ಮ ಬ್ರದರ್ ರಾಜನ್ ಹೇಳ್ತಿರು, ನಾನು 1 ರೂಪಾಯಿ ಹಣ ಕಟ್ತಿದ್ದೆ, ಒಂಟಿ ಜೋಡಿ ಆಡ್ತಿದ್ದೆ, ಐಶ್ವಂತನಾಗಬೇಕು, ಬಹಳ ದೊಡ್ಡವನಾಗಿ ನನಗೆಲ್ಲರೂ ಗೌರವ ಕೊಡ್ಬೇಕು, ಐಶ್ವರ್ಯಂತರ. ಆದರೆ ಅವ್ರು ರಕ್ಷಣೆ ಹೊಂದಿದ ಮೇಲೆ ಆ ಒಂದು ಆಟ ಅದು ನಿಂತು ಹೋಯ್ತು. ನಮ್ಮ ಕುಟುಂಬ ಜೀವಿತದಲ್ಲಿ ನಮಗೆ ಹಣ ಬೇಕು. ಆದರೆ ಈ ಐಶ್ವಂತನು ಹಣದಾಶೆ ಉಳ್ಳವನಾಗಿದ್ದ ಅಥವಾ ದುರಾಶೆ ಉಳ್ಳವನಾಗಿದ್ದ. ಐಶ್ವಂತನ ವಿಷಯದಲ್ಲಿ ಈ ಸಾಮ್ಯವನ್ನು ಹೇಳುವಾಗ ಅವನು ಬಹಳ ಹಣವನ್ನು ಪ್ರೀತಿ ಮಾಡುವಂತವನು ಮತ್ತು ಅದರ ದುರಾಶೆಯಿಂದ ಆತನು ಜೀವಿಸುವಂತವನಾಗಿದ್ದ. ಆದರೆ ಇಲ್ಲಿ ನಾವು ಅವನ ಒಂದು ಹಣದಾಶೆಯ ಭ್ರಮೆಯಿಂದ ಅವನು ಕೇಡನ್ನು ತೋರಿಸಿದ್ದು ಎಂಬುದನ್ನು ನಾವು ನೋಡ್ತೇವೆ. ಒಂದಾನೊಂದು ದಿವಸ 17ನೇ ವಚನ ದಯಮಾಡಿ ನೋಡಿ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ. ಯೇಸುಸ್ವಾಮಿ ಹತ್ರ ಬಂದು ಆ ಹಣದ ಭ್ರಮೆಯಿಂದ ಕೂಡಿದ ಐಶ್ವಂತನು ಬಂದು ಕೇಳುವಂತ ಪ್ರಶ್ನೆ ಏನಂದ್ರೆ,
ಆತನು ಹೇಗೆ ಬಂದ? ಓಡುತ್ತಾ ಬಂದ. ಮತ್ತೆ ಮೊಣಕಾಲೂರಿ ಆತನು ವಿಧೇಯತ್ವವನ್ನು ನಾವು ನೋಡ್ತೇವೆ. ಮೊಣಕಾಲೂರಿ ಆತನು ಕೇಳ್ತಾನೆ, ಒಳ್ಳೆ ಬೋಧಕನೇ, ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಓಡ್ತಾ ಬಂದ, ಮೊಣಕಾಲೂರಿದ ಮತ್ತು ಒಳ್ಳೆ ಬೋಧಕನೇ ಎಂಬುದಾಗಿ ಹೇಳಿದ. ಈ ಐಶ್ವಂತನಲ್ಕಂತ ಈ ಮೂರು ಸ್ವಭಾವವನ್ನು ನಾವು ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು. ಆಗ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾನೆ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತವನು ಒಳ್ಳೆಯವನಲ್ಲ. ಈ ಮಾತು ಕರ್ತನಾದ ಯೇಸು ಕ್ರಿಸ್ತನು ಹೇಳಲಿಕ್ಕೆ ಕಾರಣ ಅಂದ್ರೆ, ಆತನು ಸಂಪೂರ್ಣ ಮನುಷ್ಯನಾಗಿ ಬಂದದ್ರಿಂದ ದೇವರೊಬ್ಬನೇ ಒಳ್ಳೆಯವನು ಎಂಬುದನ್ನು ಆತನು ತಂದೆಯಾದ ದೇವರಿಗೆ ಆತನ ಒಂದು ದೈವತ್ವವನ್ನು ತಿಳಿಸ್ತಾನೆ. ಆಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು 19ನೇ ವಚನ, ನರಹತ್ಯ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರ್ದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆ ಅಷ್ಟೇ ಎಂದು ಹೇಳಿದನು. ಈ ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ಸ್ವಾಮಿ ಅವರಿಗೆ ತಿಳುವಳಿಕೆಗೆ ತರ್ತಾನೆ. ಆಗ 20ನೇ ವಚನದಲ್ಲಿ ಆತನು ಹೇಳ್ತಾನೆ, ಆತನಿಗೆ ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲವಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ. ಅದೇನು? ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಬಹಳ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು. ಸ್ವಾಮಿ ಅವನಿಗೆ ಹೇಳುವಂತ ಮಾತೇನು? ನಿನಗೆ ಒಂದು ಕಡಿಮೆ ಆಗಿದೆ, ನಿನ್ನ ಬದುಕನ್ನೆಲ್ಲ, ನಿನ್ನ ಐಶ್ವರ್ಯವನ್ನೆಲ್ಲ ನೀನು ಬಡವರಿಗೆ ಹಂಚಿ ನೀನು ನನ್ನನ್ನು ಹಿಂಬಾಲಿಸು. ಆಗ ಕರ್ತನಾದ ಅವನು ಏನ್ ಮಾಡ್ತಾನೆ? ಆದರೆ ಅವನು ಬಹಳ ಆಸ್ತಿ ಉಳ್ಳವನಾದ್ರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಅವನು ಬಹಳ ಆಸ್ತಿ ಇದ್ದದ್ರಿಂದ ಅವನು ಆತನ ಮಾತಿಗೆ ಮೋರೆ ಬಾಡಿದವನಾಗಿ ಆತನು ಹೊರಟು ಹೋದನು. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿ, ಈ ನಾವು ಓದಿದಂತ ಮತ್ತು ಧ್ಯಾನ ಮಾಡುವಂತ ವಿಷಯದಲ್ಲಿ ಕೆಲವು ಅಂಶಗಳು ದೇವರಾತ್ಮ ನಮ್ಮೊಂದಿಗೆ ಮಾತನಾಡ್ತಾನೆ. ಇವನು ಓಡ್ತಾ ಬಂದ, ಮೊಣಕಾಲೂರಿದ ಮತ್ತು ಒಳ್ಳೆ ಬೋಧಕನೆಂಬುದಾಗಿ ಹೇಳಿದ. ಅವನು ಫರಿಸಾಯ ಹತ್ರ ಹೋಗ್ಲಿಲ್ಲ, ಶಾಸ್ತ್ರಿಗಳ ಹತ್ರ ಹೋಗ್ಲಿಲ್ಲ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದ. ರೈಟ್ ಪರ್ಸನ್, ಸರಿಯಾದ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು. ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಪರಲೋಕಕ್ಕೆ ಬಾಧ್ಯನಾಗಬೇಕಾದ್ರೆ, ನಿತ್ಯತ್ವಕ್ಕೆ ಬಾಧ್ಯನಾಗಬೇಕಾದ್ರೆ ಏನ್ ಮಾಡ್ಬೇಕು ಎಂಬುದಾಗಿ ಅಲ್ಲಿ ಹೇಳುವಂಥದ್ದು ನೋಡ್ತೇವೆ. ಆದ್ರೆ ಅಲ್ಲಿ ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ಕುರಿತು ಹೇಳುವುದನ್ನು ನಾವೀಗ ತಾನೇ ನೋಡಿದೆವು. ಆದ್ರೆ ಅವನು ಹೇಳ್ತಾನೆ, ನಾನು ಇದನ್ನೆಲ್ಲ ಚಿಕ್ಕಂದಿನಿಂದ ನಾನು ಕಲ್ತ್ಕೊಂಡು ಬಂದೇನೆ, ನನಗೆಲ್ಲ ಧರ್ಮಶಾಸ್ತ್ರದ ವಿಷಯ ಗೊತ್ತು. ಆಗ ಯೇಸುಸ್ವಾಮಿ ಹೇಳ್ತಾರೆ, ನಿನಗೆ ಒಂದು ಕಡಿಮೆ ಆಗಿದೆ. ಆ ಆಸ್ತಿಯನ್ನು ಅಥವಾ ನಿನ್ಗಿರುವಂತ ಎಲ್ಲ ಐಶ್ವರ್ಯೊಂದು ಸಂಪತ್ತನ್ನು ನೀನು ಬಡವರಿಗೆ ಕೊಡು. ನೀನು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಈಗ ನಮ್ಮ ಮೊದಲನೇ ಅಂಶ, ಅವನು ಓಡ್ತಾ ಬಂದ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮಾತನ್ನು ಕೇಳಿ ದುಃಖದಿಂದ ನಿರಾಶೆಯಾಗಿ ಹೊರಟೋದ. ಎರಡನೇ ಅಂಶ, ಅವನು ಅತ್ಯಾಸಕ್ತಿಯಿಂದ ಬಂದನು, ಅವನು ನಿರಾಶೆಯಿಂದ ಮನೆಗೆ ಹೊರಟೋದು. ಮೂರನೇದಾಗಿ, ಸಂತೋಷವುಳ್ಳವನಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದ, ಅದೇ ದುಃಖಾಕ್ರಾಂತನಾಗಿ ಮನೆಗೆ ಹೋದ.
ನಾಲ್ಕನಾಗಿ ಅವನು ರಕ್ಷಣೆಯ ಮಾರ್ಗವನ್ನು ಹುಡುಕಿಕೊಂಡು ಬಂದ, ಅವನು ರಕ್ಷಣೆ ಇಲ್ಲದೆ ಮನೆಗೆ ಹೋದ. ಈ 4 ಅಂಶಗಳನ್ನು ನಾವು ಈ ಐಶ್ವರ್ಯವಂತನ ಕುರಿತು ನಾವು ನೋಡ್ತೇವೆ. ಅವನು ಬಹಳ ಐಶ್ವರ್ಯ ಅಂತಾನೆ, ಬಹಳ ಐಶ್ವರ್ಯ. ಅಮೆರಿಕ ದೇಶದಲ್ಲಿ ಐಶ್ವರ್ಯವಂತನಾಗಿರುವಂತ ವ್ಯಕ್ತಿಯ ಹೆಸರು ಗೊತ್ತಾ? ಬಿಲ್ ಗ್ರೇಟ್. ಬಹಳ ರಿಚ್. ನಮ್ಮ ಭಾರತ ದೇಶದಲ್ಲಿ ಯಾರು? ಅದಾನಿ, ಇವರೆಲ್ಲ ಬಹಳ ರಿಚ್. ಆದರೆ ಇವತ್ತು ನಾವೆಲ್ಲರಿಗೆ ನಾವು ಐಶ್ವರ್ಯವಂತರಾಗಬೇಕೆಂಬಂತ ಹಂಬಲ ಇದೆ. ನಾವು ಓದಿದಂತೆ ಈ ವಾಕ್ಯ ಭಾಗದಲ್ಲಿ ಐಶ್ವರ್ಯವಂತನ ಆ ಒಂದು ಜೀವಿತವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅವನಿಗೆ ಒಳ್ಳೆ ಮನೆ ಇದೆ, ಒಳ್ಳೆಯ ಸಂಪಾದನೆ ಇದೆ, ಬೇಕಾದ ಆಸ್ತಿ ಇದೆ, ಬೇಕಾದಷ್ಟು ಬಿಸ್ನೆಸ್ ಇದೆ, ಒಳ್ಳೆಯ ಫ್ಯಾಮಿಲಿ ಇದೆ, ಬಹಳ ಐಶ್ವರ್ಯವಂತ. ಅವನ ಅಂತರಂಗದಲ್ಲಿ ಇರುವಂತ ಒಂದು ಆಲೋಚನೆ ಅಂದ್ರೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನ್ ಮಾಡುವೆ? ಆ ನಿತ್ಯ ಜೀವದ ಕುರಿತು ಅವನಿಗೊಂದು ಹೃದಯದಲ್ಲಿ ಕಾರ್ಯ ಆಯಿತು. ಅವನು ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ. ನೀನು ಒಳ್ಳೆ ಬೋಧಕನೇ ಎಂಬುದಾಗಿ ಹೇಳ್ತಾನೆ. ಆದ್ರೆ ನಾವಲ್ಲಿ ಮುಂದೆ ನೋಡ್ತೇವೆ, ಧರ್ಮಶಾಸ್ತ್ರವನ್ನೆಲ್ಲ ಕೇಳಿಸ್ಕೊಂಡು ಮುಂದೆ ಅಲ್ಲಿ ಆತನು ಹೇಳ್ತಾನೆ, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಐಶ್ವರ್ಯವಂತನಾದಂಥ ಮನುಷ್ಯನಿಗೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಯಾಕಂದ್ರೆ ಪರಲೋಕದಲ್ಲಿ ನಿನಗೆ ಸಂಪತ್ತು ಉಂಟಾಗ್ತದೆ. ನಾವು ಈ ಐಶ್ವರ್ಯದ ಕುರಿತು 1-2 ವಚನಗಳನ್ನು ನೋಡೋಣ. ತಿಮೋಥನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9ರಿಂದ ಕೆಲವು ವಚನಗಳನ್ನು ಓದೋಣ. ಫಸ್ಟ್ ತಿಮೋಥಿ ಚಾಪ್ಟರ್ 6 ವರ್ಸ್ 9. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವಿಸಿಕೊಳ್ಳುತ್ತಾರೆ. ನೋಡ್ರಿ, ಅಪೊಸ್ತಲ ಪೌಲನು ತಿಮೋಥನಿಗೆ ಬರೀತಾನೆ. ಮೊದಲನೇ ತಿಮೋಥಿ 6ನೇ ಅಧ್ಯಾಯ 9ನೇ ವಚನ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳ್ತಾರೆ. ಇದು ಐಶ್ವರ್ಯದ ಕುರಿತಾಗಿ ಪೌಲನು ತಿಮೋಥನಿಗೆ ಬರೀತಾರೆ. ಅನೇಕ ಆಶೆಗಳಲ್ಲಿ, ದುಷ್ಪ್ರೇರಣೆಗಳಲ್ಲಿ ಆ ಉರುಳಿನಲ್ಲಿ ಸಿಕ್ಕಿಕೊಳ್ತಾರೆ. ಆಮೇಲೆ ಹಾನಿಕರವಾಗಿಯೂ ಬುದ್ಧಿ ವಿರುದ್ಧವಾಗಿಯೂ ಅವರು ಅನೇಕ ಆಶೆಗಳಲ್ಲಿ ಬೀಳ್ತಾರೆ. ನಾವು ಫ್ಯಾಕ್ಟ್ರಿಯಲ್ಲಿ ಇರುವಾಗ ಅನೇಕರು ಚೀಟಿ ಮಾಡ್ತಾ ಇದ್ರು. ಆ ಚೀಟಿ ವ್ಯವಹಾರದಲ್ಲಿ ಅದರಿಂದ ಅಧಿಕ ಲಾಭ ಹೊಂದಬೇಕೆಂಬುದಾಗಿ ಆ ಚೀಟಿ ಮಾಡಿ ಆ ಚೀಟಿದ ಲಾಸ್ ಆಗಿ ಅನೇಕರು ಸುಸೈಡ್ ಮಾಡಿದ್ದಾರೆ. ಚೀಟಿ ವ್ಯವಹಾರ ಮಾಡ್ತಾರೆ, ಅದಕ್ಕೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಹಣ ಕಟ್ತಾರೆ. ಕೊನೆಗೆ ನಿರಾಶೆ ಬಂದಾಗ ಅವರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಫ್ಯಾಕ್ಟ್ರಿಯಲ್ಲಿ ನಾವು ಇದನ್ನು ಕಣ್ಣಾರೆ ನೋಡಿದ್ದೇವೆ. ಈ ಐಶ್ವರ್ಯವಂತ ಆಗ್ಬೇಕೆಂಬಂತ ಆಶೆ ಇರುವಾಗ ಅವರ ಅಂತ್ಯಾವಸ್ಥೆ ಸಂಹಾರ ನಾಶನ ಮಾಡ್ತದೆ, ಅನೇಕರನ್ನು ಪಾಪದಲ್ಲಿ ಬೀಳಿಸ್ತದೆ. ಹಣದ ಆಶೆ. ಅಲ್ಲಿ ನಾವು ನೋಡ್ತೇವೆ, ಯವನಸ್ಥನು ಯೇಸುವಿನ ಬಳಿಗೆ ಬಂದ. ಆದರೆ ಆತನಿಗೆ ಹೇಳೋದು ಫಸ್ಟ್ ಪಾಯಿಂಟ್, ಮೊದಲನೇ ಪಾಯಿಂಟು, ಐಶ್ವರ್ಯವಂತನು ಬಹಳ ಐಶ್ವರ್ಯವುಳ್ಳವನಾಗಿದ್ದ. ಅವರ ಆತ್ಮೀಯ ವಿಷಯಗಳಲ್ಲಿ ಅವನು ಐಶ್ವರ್ಯ ಇಲ್ಲದವನಾಗಿದ್ದ. ಲೌಕಿಕ ರೀತಿಯಲ್ಲಿ ಐಶ್ವರ್ಯ ಇತ್ತು, ಆದರೆ ಆತ್ಮೀಯ ವಿಷಯದಲ್ಲಿ
ಅವನಲ್ಲಿ ಆತ್ಮೀಯ ಐಶ್ವರ್ಯ ಇರಲಿಲ್ಲ. ಈ ಲೋಕದಲ್ಲಿ ಮನುಷ್ಯನು ಬಹಳ ದುಡಿತಾನೆ, ಬಹಳ ಹಣವಂತನಾಗ್ಲಿ ಪ್ರಯಾಸ ಮಾಡಿದೆ. ದುಡಿಬಾರ್ದು ಎಂಬುದಾಗಿ ಅರ್ಥ ಅಲ್ಲ, ಕೆಲಸ ಮಾಡಲೇಬೇಕು. ನಾವು ನಮ್ಮ ಸಂಸಾರವನ್ನು ನಾವು ನೋಡ್ಕೊಳ್ಬೇಕು, ನಮ್ಮ ಜವಾಬ್ದಾರಿಕೆ. ಆದರೆ ಅತಿಯಾದಂಥ ಆಶೆ, ಅತಿಯಾದಂಥ ಐಶ್ವರ್ಯದ ಮೋಹ, ಭ್ರಮೆ, ಅದು ನಮ್ಮನ್ನೇನು ಮಾಡ್ತದೆ? ಸಂಹಾರ, ನಾಶ ಮಾಡ್ತದೆ. ಅನೇಕರು ಈ ಹಣದಾಶೆಗೆ ಬಿದ್ದು ಅನೇಕರು ನಾನಾ ರೀತಿಯಲ್ಲಿ ಇವತ್ತು ಸಂಕಟ ಪಡುವವರಾಗಿದ್ದಾರೆ. ಭಾನುವಾರ ಆರಾಧನೆ ಬರ್ಲಿಕ್ಕೆ ಆಗುವುದಿಲ್ಲ, ವಾರದ ಕೂಟಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ, ಪ್ರಾರ್ಥನೆ ಕೂಟಕ್ಕೆ ಬರ್ಲಿಕ್ಕೆ ಆಗುವುದು. ಯಾಕೆ? ಸಂಪಾದನೆ. ಆ ಸಂಪಾದನೆಗಾಗಿ ಇವತ್ತು ಅನೇಕರು ಆಶೆಗೆ ಒಳಗಾಗಿ ಆತ್ಮೀಯ ಆಶೀರ್ವಾದಗಳನ್ನು ಕಳ್ಕೊಳ್ಳುವುದನ್ನು ನಾವು ನೋಡ್ತೇವೆ. 10ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಒಂದ್ಸಾರಿ ಒಬ್ಬ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಿದ್ದ ಬೆಂಗಳೂರಲ್ಲಿ. ಆತನಿಗೆ ಒಂದು ಚಿಲ್ಲರೆ ಕೊಡಬೇಕಾಗಿತ್ತು. ಹಣ ನೋಟ್ ಕೊಟ್ಟಿದ್ದಾನೆ ಪ್ಯಾಸೆಂಜರ್ಗೆ, ಕಂಡಕ್ಟ್ರು. ಅದರ ಚಿಲ್ಲರೆ ಒಂದು 70-80 ಪೈಸೆ ಕೊಡಬೇಕಾಗಿತ್ತು. ಚಿಲ್ಲರೆ ಇಲ್ಲದೆ ಇರುವಂತ ಆ ಒಂದು ಮಾತು ಶುರುವಾಯಿತು. ಈ ಪ್ಯಾಸೆಂಜರು ಇಳ್ದ, ಎಳ್ನೀರು ಕಟ್ ಮಾಡುವಂತ ಅವನ ಚಾಕು ತಗೊಂಡು ಬಂದು ಕಂಡಕ್ಟರ್ಗೆ ಹೊಡೆದ್ಬಿಟ್ಟ. ಇದು ಪೇಪರ್ ಮತ್ತು ಟಿವಿಯಲ್ಲಿ ಬಂದು ಒಂದು 80 ಪೈಸೆ ಆ ಹಣಕ್ಕೋಸ್ಕರ ಆ ಕಂಡಕ್ಟರ್ನೇ ಕೊಲೆ ಮಾಡಿ. ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೇವಲ ಚಿಲ್ಲರೆಗೆ, ಸಾವಿರಾರು ರೂಪಾಯಿ ಹಣ ಅಲ್ಲ, ಅದು ಕೊಲೆ ನಡೀತಾ ಇದೆ, ನಾವು ನೋಡ್ತೇವೆ. ಆದರೆ ಇಲ್ಲಿ ಕೇವಲ ಹಣದಾಶೆ, ನನಗೆ 80 ಪೈಸೆ ಕೊಡ್ಲಿಲ್ಲ ಅಂತೇಳಿ ಕಂಡಕ್ಟರ್ನೇ ಅದನ್ನು ಕೊಲೆ ಮಾಡಿದ್ರು. ಅದಕ್ಕಾಗಿ ಕೆಲವರು ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳನ್ನು ತಮ್ಮನ್ನು ತಿವಿಸಿಕೊಳ್ತಾರೆ. ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗ್ತಾರೆ. ಹಣದಾಶೆ, ಹಣ ಬೇಕು, ಅದಕ್ಕೊಂದು ಲಿಮಿಟ್ ಇದೆ. ಆದರೆ ಅತಿಯಾದಂಥ ಆಶೆ ಅನೇಕ ವೇದನೆಗಳನ್ನು ಉಂಟು ಮಾಡಿ ಅವರು ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗ್ತಾರೆ. ಯಾಕೆ ನಾವು ಆತ್ಮೀಯ ಜೀವಿತ ಹಿಂದೆ ಹೋಗ್ತೇವೆ ಅಂದ್ರೆ, ನಾವು ಹಣಕ್ಕೋಸ್ಕರ, ಈ ಲೋಕದ ಆಸ್ತಿಗೋಸ್ಕರ, ಐಶ್ವರ್ಯಕ್ಕೋಸ್ಕರ, ಅದಕ್ಕೋಸ್ಕರ ನಾವು ಆತುರ ಪಡುವಂಥವರಾಗಿದ್ದೇವೆ. ಮತ್ತು ಕೇರಳದಲ್ಲಿ ಒಬ್ಬ ಅರ್ನಾಲ್ಡ್ ಎಂಬುದಾಗಿ ಒಬ್ಬ ರೋಮನ್ ಕ್ಯಾಥಲಿಕ್ ಒಬ್ಬ ವ್ಯಕ್ತಿ ಇದ್ದ. ಅರ್ನಾಲ್ಡ್ ಕೆಲವು ವರ್ಷಗಳ ಹಿಂದೆ, ಸುಮಾರು 7-8 ವರ್ಷಗಳ ಹಿಂದೆ, ಅವನು ನಾವು ಕೇರಳದಲ್ಲಿ ಬಹಳ ರಿಚ್ ಆಗಿ ಒಂದು ಮನೆ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡು. ಅವನು ಗಲ್ಫ್ ಕಂಟ್ರಿಯಲ್ಲಿ ಅವನು ಆಯಿಲ್ ಕಂಪನಿ ಇದೆ. ಅವನು ಊರಿಗೆ ಬಂದಾಗ ಹಣವನ್ನು ಕೂಡಿಸಿಡ್ತಿದ್ದ. ಒಂದು ಸುಂದರವಾದ ಮನೆಯನ್ನು ಕಟ್ಟಿದ. ನನ್ನ ಹತ್ರ ಪೇಪರ್ ಅದು ಕಳೆದು ಹಾಕಿದ್ದೇನೆ, ಆ ಟಿವಿಯಲ್ಲಿ ಕೂಡ ನೋಡಿದ್ದೇನೆ. 1,000 ಕೋಟಿ ಹಣ ಖರ್ಚು ಮಾಡಿ ಕೇರಳದಲ್ಲಿ ದೊಡ್ಡ ಮನೆ ಕಟ್ಟಿದ. ಬಹಳ ದೊಡ್ಡ, ಎಲ್ಲ ಹೊಸ ಮಾದರಿಯ ದೊಡ್ಡ ಕಟ್ಟಡ. ಎಲ್ಲರೂ ಅವನನ್ನು ಗೌರವಿಸಿದ್ರು. 1,000 ಕೋಟಿ. 1 ಕೋಟಿ ಅಂದ್ರೆ 100 ಲಕ್ಷ. 1,000 ಕೋಟಿ ಅಂದ್ರೆ ಎಷ್ಟು ಮನೆ ಸುಂದರವಾಗಿರ್ಬೋದು. ಅಂತ ಒಂದು ಸುಂದರವಾದ ಮನೆ ಕಟ್ಟಿ ಪುನಃ ಆಯಿಲ್ ಫ್ಯಾಕ್ಟ್ರಿಗೆ ಹೋದ, ಕೆಲಸ ಮಾಡ್ತಿದ್ದ. ಅವನ ಆತ್ಮದಲ್ಲಿ ಸಮಾಧಾನ ಇಲ್ಲ, ಅವನ ಆಂತರ್ಯದಲ್ಲಿ ತೃಪ್ತಿ ಇಲ್ಲ. ಸುಂದರವಾದ ಮನೆ ಕಟ್ಟಿದ್ದಾನೆ, ಒಳ್ಳೆ ದುಡಿಮೆ ಇದೆ. ಕಡೆಗೆ ಅವನ ಅಂತ್ಯಸ್ಥಿತಿಯನ್ನು ಗೊತ್ತಾ? 11ನೇ ಅಪ್ಸ್ಟೇರ್ನಲ್ಲಿ ಅವನು ಇರುವಂಥದ್ದು ದೊಡ್ಡ ಅಪಾರ್ಟ್ಮೆಂಟು. 11ನೇ ಅಪ್ಸ್ಟೇರ್ನಿಂದ ಕೆಳಗೆ ಧುಮುಕಿ ಸುಸೈಡ್ ಮಾಡಿಕೊಂಡು. ಇದು ನಿಜವಾದಂಥ ನಡೆದಂಥ ಒಂದು ಘಟನೆ. ಎಷ್ಟು ಬೇಕಾದಷ್ಟು ಸಂಪಾದನೆ ಇತ್ತು, ಆದರೆ ಅವನಿಗೆ ಅವನ ಹೃದಯದಲ್ಲಿ ಸಮಾಧಾನ ಇಲ್ಲ. ಹಣ ಇದೆ, ಬೆಳ್ಳಿ ಇದೆ, ಬಂಗಾರ ಇದೆ, ದೊಡ್ಡ ಮನೆ ಇದೆ,
ಕಾರ್ ಇದೆ, ಬೇಕಾದಷ್ಟು ಲಕ್ಸುರಿ ಲೈಫ್, ಆದರೆ ಆಂತರದಲ್ಲಿ ತೃಪ್ತಿ ಇಲ್ಲ. ಇವತ್ತು ಅನೇಕ ವಿಶ್ವಾಸಿಗಳು ಬಿದ್ದು ಹೋಗ್ಲಿಕ್ಕೆ ಕಾರಣ ಅಂದ್ರೆ ಅವರ ಹೃದಯದಲ್ಲಿ, ಅವರ ಆಂತರದಲ್ಲಿ ಸಮಾಧಾನ ಇಲ್ಲ. ಬೇಕಾದಷ್ಟು ಐಶ್ವರ್ಯ ಇದೆ, ಬೇಕಾದಷ್ಟು ಖರ್ಚು ಮಾಡ್ತಾರೆ, ಆದರೆ ಸ್ಪಿರಿಚುವಲ್ ಲೈಫ್ ಇಲ್ಲ. ಮನೆಯಲ್ಲಿ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಅವರ ದುಡಿಮೆಯಲ್ಲಿ ಸಮಾಧಾನ ಇಲ್ಲ. ಯಾಕೆ? ಯೇಸು ಕ್ರಿಸ್ತನನ್ನು ಹಿಂಬಾಲಿಸದಿರು. ನೀನು ನಿನ್ನ ಬದುಕನ್ನು ಮಾರಿ ನೀನು ನನ್ನನ್ನು ಹಿಂಬಾಲಿಸು. ನಿನಗೊಂದು ಕೊರತೆ ಇದೆ, ಅದು ಯಾವುದು ಅಂದ್ರೆ ಅದನ್ನು ಬಡವರಿಗೂ. ನೀನು ನನ್ನನ್ನು ಹಿಂಬಾಲಿಸು, ನೀನು ನನ್ನನ್ನು ಹಿಂಬಾಲಿಸು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಅದಕ್ಕಿಂತ ಐಶ್ವರ್ಯ ಇನ್ಯಾವುದಿಲ್ಲ. ಯೇಸು ಕ್ರಿಸ್ತನನ್ನು ನಿನಗೆ ಒಂದು ಕಡಿಮೆ ಇದೆ, ನೀನು ಅದನ್ನು ಮಾರಿ ನನ್ನನ್ನು ಹಿಂಬಾಲಿಸು. ಇವತ್ತು ದೇವರ ವಾಕ್ಯನ ಕೇಳುವಂತ ನಾನು ಮತ್ತು ನೀನು, ನಾವು ಯೇಸು ಸ್ವಾಮಿನ ಹಿಂಬಾಲಿಸುವಾಗ ಆತ್ಮೀಯ ಆಶೀರ್ವಾದ ಮಾತ್ರವಲ್ಲ, ಭೌತಿಕ ಆಶೀರ್ವಾದ ಕೂಡ ಕೊಡ್ತಾನೆ. ಸ್ಪಿರಿಚುವಲ್ಲಿ, ಫಿಸಿಕಲಿ ಎಲ್ಲ ಬ್ಲೆಸ್ಸಿಂಗ್ ಕೊಡ್ತಾನೆ. ಆದ್ರೆ ನಾವು ಕೇವಲ ಶಾರೀರಿಕವಾದ ದುಡಿಮೆಗಾಗಿ ಪ್ರಾಮುಖ್ಯತೆ ಕೊಡ್ತೇವೆ. ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಲಕ್ಷಾಂತರ ರೂಪಾಯಿ ದುಡಿತೇವೆ, ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತೇವೆ, ಆದರೆ ಫ್ಯಾಮಿಲಿ ಲೈಫ್ನಲ್ಲಿ ನಿರಾಶೆ. ಯಾಕೆ ಗೊತ್ತಾ? ಯೇಸು ಸ್ವಾಮಿಯನ್ನು ಹಿಂಬಾಲಿಸದೇ ಇರೋದ್ರಿಂದ. ನೀನು ಬಂದು ನನ್ನನ್ನು ಹಿಂಬಾಲಿಸು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಖಂಡಿತವಾದಂಥ ತೃಪ್ತಿ ಮತ್ತು ಸಮಾಧಾನ ಆತನು ಕೊಡುವ ಆತನಾಗಿದ್ದಾನೆ. 1 ತಿಮೋತಿ 6:17 ದಯಮಾಡಿ ಓದೋಣ. 1 ತಿಮೋತಿ 6:17. 1 ತಿಮೋತಿ 6:17. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಪೌಲನು ತಿಮೋಥನಿಗೆ ಪತ್ರಿಕೆ ಬರೆದು ಅವರಿಗೆ, ದೇವಜನರಿಗೆ ಆಜ್ಞಾಪಿಸು. ಏನು ಆಜ್ಞೆ ಮಾಡ್ಬೇಕಂತೆ ಅಲ್ಲಿ ನಾವು ನೋಡ್ತೇವೆ. ಇಹಲೋಕದ ವಿಷಯದಲ್ಲಿ ಐಶ್ವರ್ಯ ಉಳ್ಳವರು ಅಹಂಕಾರಿಗಳಾಗಿರದೆ. ಇಹಲೋಕದ ಐಶ್ವರ್ಯ, ಇಹಲೋಕದ ಎಲ್ಲ ಆಸ್ತಿಪಾತಿಗಳು, ಅವನಲ್ಲಿ ಏನ್ ಬರ್ತದೆ? ಅಹಂಕಾರ ಬರ್ತದೆ. ನಾನತ್ವ, ಐ ಆಮ್ ದ ಗ್ರೇಟ್ ಪರ್ಸನ್, ನಾನು ಬಹಳ ಐಶ್ವಂತ, ನಮಗೆ ಬೇಕಾದಷ್ಟು ತೋಟ ಇದೆ, ಬೇಕಾದಷ್ಟು ಐಶ್ವರ್ಯ ಇದೆ. ಅಹಂಕಾರ ಸೈತಾನ ತಂದಾಗ್ತಾನೆ. ಮತ್ತು ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ, ಈ ಐಶ್ವರ್ಯ ಅಸ್ಥಿರ, ಇದು ಸ್ಥಿರವಾದ್ದಲ್ಲ. ಸ್ವಲ್ಪ ಕಾಲಕ್ಕೆ ಮಾತ್ರ ಈ ಹಣ, ಐಶ್ವರ್ಯ, ಆಸ್ತಿಪಾಸ್ತಿ ನಾವು ಬರಿಗೈಲಿ ಬಂದಿದ್ದೇವೆ, ಬರಿಗೈಲಿ ಹೋಗ್ಬೇಕು. ಅಸ್ಥಿರವಾದದ್ದು, ಅದರ ಮೇಲೆ ನಿರೀಕ್ಷೆ ಇಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ಪೌಲನು ತಿಮೋಥಿಯನಿಗೆ ಹೇಳ್ತಾನೆ. ನಮಗೆಲ್ಲವನ್ನೂ ಅನುಗ್ರಹಿಸುವಂತ, ಹೇರಳವಾಗಿ ಅನುಗ್ರಹಿಸುವಂತ ದೇವರ ಮೇಲೆ ನಂಬಿಕೆ, ನಿರೀಕ್ಷೆ ಇಡಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿ, ನಮಗೆಲ್ಲವನ್ನು ಹೇರಳವಾಗಿ ದಯಪಾಲಿಸುವಂತ ದೇವರ ಮೇಲೆ ನಾವು ನಂಬಿಕೆ, ನಿರೀಕ್ಷೆ ಇಡಬೇಕು. ನಾವೇನ್ ಮಾಡ್ತೇವೆ? ಈ ಲೋಕದ ಐಶ್ವರ್ಯದ ಮೇಲೆ ಮನಸ್ಸು ಇಡ್ತೇವೆ, ನಮ್ಗೆ ಯಾವ ಆಶೀರ್ವಾದ ಸಿಕ್ಕೋದಿಲ್ಲ. ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವಂತ ಕರ್ತನು ನಮ್ಗೇನ್ ಬೇಕು? ನಮಗೆ ಉದ್ಯೋಗ ಬೇಕು ಕೊಡ್ತಾನೆ, ಮನೆ ಬೇಕು ಕೊಡ್ತಾನೆ, ಕಾರ್ ಬೇಕು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಅದರ ಮೇಲೆ ನಾವು, ಕ್ರಿಸ್ತನ ಮೇಲೆ ನಾವು ನಿರೀಕ್ಷೆ ನೀಡುವಂಥವರಾಗಿರ್ಬೇಕು. ಈ ಲೋಕದ ಆಸ್ತಿಪಾಸ್ತಿಗಳ ಮೇಲೆ ನಾವು ನಿರೀಕ್ಷೆ ನೀಡಬಾರದು. ನಮಗೆ
ದೇವರಿಗೆ ಗೊತ್ತು ನಮಗೆ ಏನು ಕೊಡಬೇಕು ಅಂತ, ನಮಗೇನು ಅವಶ್ಯಕತೆ ಇದೆ, ನಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಎಲ್ಲವನ್ನ ಆತನು ಬಲ್ಲವನಾಗಿದ್ದಾನೆ. ನಾವು ಈ ಲೋಕ ಸಂಬಂಧವಾದ ಐಶ್ವರ್ಯದ ಮೇಲೆ ಮನಸ್ಸಿಡುವಾಗ ನಮಗೆ ಯಾವ ಸಮಾಧಾನ ಇರುವುದಿಲ್ಲ, ಯಾವ ತೃಪ್ತಿ ಇರುವುದಿಲ್ಲ. ಆದರೆ ನಮಗೆಲ್ಲವನ್ನು ಹೇರಳವಾಗಿ ಒದಗಿಸುವಂತಹ ದೇವರ ಮೇಲೆ ನಾವು ನಂಬಿಕೆ ನಿರೀಕ್ಷೆಯಿಂದ ಜೀವಿಸುವಾಗ ನಮಗೆ ತಕ್ಕ ಸಮಯದಲ್ಲಿ ಆತನು ಒದಗಿಸ್ತಾರೆ. ಗಮನ ಕೊಡು ಶಶಿಗಾಲ, ಗಮನ ಕೊಡು, ನಾನು ನೋಡ್ತಾ ಇದ್ದೇನೆ. ನಮಗೆಲ್ಲವನ್ನು ಆತನು ಒದಗಿಸುವಂತ ದೇವರಾಗಿದ್ದಾನೆ. ಆದ್ರಿಂದ ನಾವು ಪ್ರಾಪಂಚಿಕವಾದ, ಇಲ್ಲಿ ಪೌಲನು ತಿಮೋಥೆಯನ್ನು ಬರ್ತಾನೆ, ಮುಂದಿನ ಕಾಲಕ್ಕೆ ನೋಡಿ ಅಲ್ಲಿ 19ನೇ ವಚನ ಕೊನೆಗೆ ನೋಡಿದೆ, ಸತ್ಕಾರ್ಯಗಳಲ್ಲಿ ಐಶ್ವಂತರು, ಒಳ್ಳೆಯದನ್ನು ಮಾಡುವವರು, ದಾನ ಧರ್ಮ ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪನೆ. ನೋಡ್ರಿ, ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡಿ, ಅಲ್ಲಿ ನೋಡಿ, ಸತ್ಕಾರ್ಯಗಳಲ್ಲಿಯೂ ಐಶ್ವಂತರು, ದಾನ ಧರ್ಮಗಳಲ್ಲಿಯೂ ಧರ್ಮ ಮಾಡುವಂಥವರು, ಪರೋಪಕಾರ ಮಾಡುವವರು ಆಗಿದ್ದು ಎಂಬುದಾಗಿ. ಸತ್ಕಾರ್ಯ, ಕರ್ತನಿಗಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ನಾವು ದಾನ ಧರ್ಮ ಮಾಡಬೇಕು ಮತ್ತು ಪರೋಪಕಾರ ಮಾಡಬೇಕು. ಮತ್ತು ಮುಂದಿನ ಕಾಲದಲ್ಲಿ ಒಳ್ಳೆ ಅಸ್ಥಿವಾಗುವ ಮುಂದಿನ ಕಾಲ ಯಾವುದು? ಮುಂದಿನ ಕಾಲ ಅಂದ್ರೆ ಪರಲೋಕ ಸಂಬಂಧವಾದ ಮುಂದಿನ ಕಾರ್ಯಗಳ ವಿಷಯದಲ್ಲಿ ನಾವೇನು ಮಾಡಬೇಕು? ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಅದು ನಿಜವಾದಂತ, ಅದಕ್ಕಾಗಿ ಕೂಡಿಸಿಟ್ಕೊಳ್ಬೇಕು. ನಾನು ಕರ್ತನಿಗಾಗಿ ಒಂದು ಆತ್ಮವನ್ನು ಗೆದ್ದುಕೊಳ್ಬೇಕು, ಸ್ವಾರ್ಥ ಸಾರಬೇಕು. ನನ್ನ ಅಕ್ಕಪಕ್ಕದವರಿಗೆ ನಾನು ಸ್ವಾರ್ಥ ಸಾರಬೇಕು. ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಸ್ವಾರ್ಥ ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರ ಆಗುವಂತ ಆ ಕಾರ್ಯಗಳನ್ನು ಕೂಡಿಸಿಡ್ಬೇಕು. ಪ್ರಿಯರೇ, ಈ ಹೊತ್ತಾರ ವೇಳೆಯಲ್ಲಿ ನಾವು ಒಳ್ಳೆದನ್ನು ಮಾಡುವವರಾಗಿರ್ಬೇಕು, ಸತ್ಕಾರ್ಯಗಳಲ್ಲಿ ಐಶ್ವಂತರಾಗಬೇಕು, ದಾನ ಧರ್ಮ ಮಾಡುವವರಾಗಿರ್ಬೇಕು, ಪರೋಪಕಾರ ಮಾಡುವವರಾಗಿರ್ಬೇಕು. ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುತ್ತಲೂ ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸಿ. ನಾವು ಕರ್ತನ ಹೆಸರಿನಲ್ಲಿ ಮಾಡುವಂತ ಸೇವೆ, ಕರ್ತನ ಹೆಸರಿನಲ್ಲಿ ನಾವು ಕೊಡುವಂತ ದಾನ ಧರ್ಮ, ಇದೆಲ್ಲವೂ ಕೂಡ ಕರ್ತನು ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ಆತನ ಆಶೀರ್ವದಿಸ್ತಾರೆ. ಕೊಡಿರಿ, ಆಗ ನಿಮಗೆ ಕೊಡಲ್ಪಡ. ನಾವು ಕರ್ತನಿಗಾಗಿ ನಾವು ಕೊಡುವಾಗ, ಕರ್ತನಿಗಾಗಿ ನಾವು ತ್ಯಾಗ ಮಾಡುವಾಗ ದೇವರು ಅತ್ಯಧಿಕವಾದನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ನಾವನೇಕ ಸಾರಿ ಇತರ ವಿಷಯದಲ್ಲಿ ನಾವು ಚಿಂತೆ ಮಾಡುವುದಿಲ್ಲ. ಕಷ್ಟದಲ್ಲಿರುವವರು, ಕಾಯಿಲೆಯಲ್ಲಿರುವವರು, ದುಃಖದಲ್ಲಿರುವವರು ಮತ್ತು ಅನೇಕ ರೀತಿಯಲ್ಲಿ ನಿರಾಶೆಯಲ್ಲಿರುವವರು, ಅವರನ್ನು ನಾವು ಹೋಗಿ ಅವರನ್ನು ಸಂಪರ್ಕಿಸಿ ಅವರಿಗೆ ದೇವರ ವಾಕ್ಯವನ್ನು ಹೇಳಿ ಅವರ ಅಗತ್ಯಗಳನ್ನು ಸಹಾಯ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸ್ತಾರೆ. ನಾವು ಕರ್ತನ ಹೆಸರಲ್ಲಿ ಮಾಡುವಂತ ಎಲ್ಲ ಕಾರ್ಯಗಳಿಗೆ ಕರ್ತನು ಬಹುಮಾನ ಕೊಡ್ತಾನೆ. ನಾವು ಮಾಡುವಂಥದ್ದು ಕರ್ತನಿಗಾಗಿ, ಮನುಷ್ಯರಿಗೋಸ್ಕರ ನಾವು ಮಾಡುವುದಲ್ಲ. ಮುಂದಿನ ಕಾಲದಲ್ಲಿರುವಂತ ಆ ರಾಜ್ಯಕ್ಕಾಗಿ, ಅದಕ್ಕಾಗಿ ನಾವು ಅಸ್ಥಿವಾರ ಹಾಕುವವರಾಗಿರ್ಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅವನ ಬಹಳ ಐಶ್ವರ್ಯವಂತನಾಗಿದ್ದ, ಆದರೆ ಅವನ ಆಸ್ತಿ ಐಶ್ವರ್ಯ ಎಲ್ಲವೂ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನು ಬರೆಸುವಾರ್ತೆ 6ನೇ ಅಧ್ಯಾಯ 19ನೇ ವಚನ. ಮತ್ತಾಯನು ಬರೆಸುವಾರ್ತೆ 6ನೇ ಅಧ್ಯಾಯ 19ನೇ ವಚನ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ನುಸಿ ಹಿಡಿದು ಕಿಲುಬು ಹತ್ತಿ ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು. ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಬ್ಬರು ದೊಡ್ಡ ಆಫೀಸರ್ ಇದ್ರು. ಬೇರೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿದ್ರು. ಅವರ ಹಾಸಿಗೆ ಕೆಳಗಡೆ ನೋಟ್ ಇಟ್ಟು ಅದರ ಮೇಲೆ ಹಾಸಿಗೆ ಇಟ್ಟು ಮಲಗ್ತಿದ್ರು. ಅವ್ರು ರಾತ್ರಿ ನಿದ್ರೆ ಮಾಡ್ತಿರ್ಲಿಲ್ಲ ಅಂತ. ಎಲ್ಲಿ ಕಳ್ಳ ಬರ್ತಾನೆ,
ಎಲ್ಲಿ ನನ್ನ ಹಣವನ್ನು ಕದ್ದುಕೊಂಡು ಹೋಗ್ತಾನೆ, ಅವನು ನಿದ್ದೆನೆ ಮಾಡುವುದಿಲ್ಲಂತೆ. ದೊಡ್ಡ ಅಧಿಕಾರಿ ತೀರ್ಕೊಂಡ್ರು, ಅವರು ಹೊರಟೋದು. ಆ ನೋಟಿನ ಕಂತೆ ಮೇಲೆ ಹಾಸಿಗೆ ಹಾಕಿ ಅದರ ಮೇಲೆ ಮಾಲಕ. ಇಲ್ಲಿ ದೇವರ ವಾಕ್ಯ 100ಕ್ಕೆ 100 ಸತ್ಯ ಏನಂದ್ರೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಬೇಡ್ರಿ. ಭೂಲೋಕದಲ್ಲಿ ಗಂಟು ಮಾಡು. ಇದಕ್ಕೋಸ್ಕರ ಗಂಟು ಮಾಡುವುದಕ್ಕಾಗಿ ಬಹಳ ಪ್ರಯಾಸ ಪಡ್ತೇವೆ. ನಮ್ಮ ದಿನನಿತ್ಯದ ಬಾಳ್ವೆಗೆ ಕರ್ತನು ಕೊಡ್ತಾನೆ. ನಮ್ಮ ಅವಶ್ಯಕತೆ, ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಉದ್ಯೋಗದ ವಿಷಯದಲ್ಲಿ, ಅವರ ಮುಂದಿನ ಭವಿಷ್ಯದಲ್ಲಿ ಆತನು ಚಿಂತೆ ಮಾಡ್ತಾನೆ. ಇದು ಸತ್ಯವಾದ ಮಾತು. ನಾವು 30 ರೂಪಾಯಿ ಬಾಡಿಗೆ ಮನೇಲಿದ್ದೇವೆ, ಚಿಕ್ಕ ಕೋಣೆ. ನಾವು ಕರ್ತನ ಮೇಲೆ ಭರವಸೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ನಾವು ಮೊದಲನೇ ಸ್ಥಾನ ಕೊಟ್ಟುವಾಗ ದೇವರು ನಮ್ಮನ್ನು ಮೇಲಕ್ಕೆ ಎತ್ತಿದ. ದೇವರು ಉನ್ನತವಾದ ಸ್ಥಿತಿಗೆ ತಂದ. ಪ್ರೇರಿವತ್ತು ನಾವು ಕರ್ತನಿಗಾಗಿ ನಾವು ತ್ಯಾಗ ಮಾಡುವಾಗ ನಮ್ಮ ಸಮಯ, ಅತಿ ಸತ್ಕಾರ, ಸೇವಕರನ್ನು ಪೋಷಿಸುವಂಥದ್ದು, ಕರ್ತನ ಸೇವೆ ಕೊಡುವಂಥದ್ದು, ಎಂದಿಗೂ ನಾವು ಸಾಲಗಾರರಲ್ಲ ಆಗುವುದಿಲ್ಲ. ನಾವು ಕರ್ತನಿಗಾಗಿ ನಾವು ತ್ಯಾಗ ಮಾಡುವಾಗ ಅದರ ಇಮ್ಮಡಿ ಮುಮ್ಮಡಿ ಅಷ್ಟು ಆತನು ಕೊಡುವಾಗ, ನನ್ನ ಹೆಸರಲ್ಲಿ ಒಬ್ಬರಿಗೆ ಒಂದು ತಂಬಿಗೆ ತಣ್ಣೀರು ಕೊಡುವುದಾದ್ರೆ ಅದಕ್ಕೆ ಬರ್ತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ. ನಾವು ಕರ್ತನ ಹೆಸರಿನಲ್ಲಿ ಏನು ಮಾಡ್ತೇವೋ, ಇವತ್ತು ದೇವರ ಮಕ್ಕಳ ಅಂತ ನಾವೆಲ್ಲರೂ ಪ್ರಯಾಸ ಪಟ್ಟು ಕರ್ತನ ಸೇವೆ ಕೊಟ್ಟಿದ್ದೇವೆ. ಆದರೆ ಅದಕ್ಕೆ ನಷ್ಟ ಆಗೋದಿಲ್ಲ. ಅದರ 2ರಷ್ಟು, ಅದರ 3ರಷ್ಟು, 4ರಷ್ಟು ದೇವರು ಆತನು ಅನುಗ್ರಹಿಸಲಿಕ್ಕೆ ಶಕ್ತನಾದ ದೇವರಾಗಿದೆ. ಮುಂದೆ ಓದಿ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಅದಲ್ಲ 20ನೇ ವಚನ. ಆದ್ರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳ್ರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬಾತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದು ಇಲ್ಲ, ಕದಿಯುವುದು ಇಲ್ಲ. ಈ ಬ್ಯಾಂಕ್ಗಳಲ್ಲಿ ಇಂಥದ್ದು ಏನ್ ಹೇಳ್ತಾರೆ, ಲಾಕರ್ ಇಂಥ, ಅದಕ್ಕೆ ಇನ್ನೊಂದು ಪದ ಇದೆ, ಟ್ರೆಜರಿ. ಆಮೇಲೆ ಇವು ಓನರ್ ಕೆಳಗಿದ್ದಾನೆ, ಮೇಲೆ ಬ್ಯಾಂಕ್ ಇದೆ, ಮೇಲೆ ಎಲ್ಲ ಬಂಗಾರ, ಅದು ಇದು ಹಣ ಬ್ಯಾಂಕ್ನಲ್ಲಿ ಎಲ್ಲ ಇದೆ. ಈ ಓನರ್ ಏನ್ ಮಾಡ್ಬಿಟ್ಟ, ಮೇಲದು ರೂಫ್ ಕೊರಿಲಿಕ್ಕೆ ಶುರು ಮಾಡ್ಬಿಟ್ಟ. ತೂತು ಮಾಡಿ ಅವನು ಒಳಗೆ ಹೋಗಿ ಆ ಬ್ಯಾಂಕ್ನಲ್ಲಿದ್ದ ಒಡವೆ, ಆ ಹಣ, ಫಿಕ್ಸೆಡ್ ಡಿಪಾಸಿಟ್ ಎಲ್ಲವನ್ನು ಕಾದುಕೊಂಡು ಹಿಡಿದ್ರು. ಇದು ಪೇಪರಲ್ಲಿ ಬಂತು, ಇದನ್ನು ಟಿವಿಯಲ್ಲಿ ಕೂಡ. ಮನೆ ಓನರೇ ಬ್ಯಾಂಕಿಗೆ ಬಾಡಿ ಕೊಟ್ಟಂತವನೇ ತೂತು ಮಾಡಿ ಒಳಗೋದ. ಇದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕಳ್ಳರು ಕಿಲುಬಾತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಹೊರೆಯುವುದಿಲ್ಲ, ಕದಿಯುವುದಿಲ್ಲ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುತ್ತೆ. ನಮ್ಮ ಆಸ್ತಿ ಐಶ್ವರ್ಯದ ಕಡೆಗೆ ನಾವು ಮನಸ್ಸಿಡುವಾಗ ಆ ಗಂಟು ಅಲ್ಲೇ ಇರ್ತದೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಮಗೆ ಅದರ ಕಡೆಗೆ ಮನಸ್ಸು ಇರ್ತದೆ. ನಾನು ಇಷ್ಟು ಲಕ್ಷ ಸಂಪಾದಿಸಿದ್ದೇನೆ, ಇಷ್ಟು ಐಶ್ವರ್ಯ ಮಾಡಿದ್ದೇನೆ ಎಂಬುದಾಗಿ ಇರುವಂತಹ ಒಂದು ಸ್ಥಿತಿ ಮಾನವನಿಗೆ ಇರ್ತದೆ. ಆದ್ರೆ ರಕ್ಷಿಸಲ್ಪಟ್ಟಂತ ನಾವು ಕರ್ತನ ಕಡೆಗೆ ನಾವು ನೋಡುವಂಥವರಾಗಿವೆ. 121ನೇ ಕೀರ್ತನೆಯಲ್ಲಿ ನಾವು ಹೀಗೆ ನೋಡ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬಂದು, ಭೂಮಿ ಆಕಾಶ ಸೃಷ್ಟಿಸಿದ ಹೋರಿಂದಲೇ ನಮಗೆ ಸಹಾಯ. ಇವತ್ತು ನಾವು ಕರ್ತನ ಕಡೆಗೆ ನೋಡುವಾಗ ಅಲ್ಲಿ ಆತನು ನಮಗೆ ಆಶೀರ್ವಾದವನು, ಆತನು ದಯಪಾಲಿಸುವ ಆತನು ಆಗಿದ್ದಾನೆ. ನಾವು ಕರ್ತನಿಗೆ ಕೊಡದೆ ಕರ್ತನ ಸೇವೆಯಲ್ಲಿ ನಾವು ನಮ್ಮ ಸಮಯವನ್ನು ಉಪಯೋಗಿಸದಿದ್ರೆ ನಮ್ಮ ಜೀವಿತದಲ್ಲಿ ಯಾವ ಆತ್ಮಿಕ ಆಶೀರ್ವಾದ ಇರುತ್ತೆ. ಈ ಐಶ್ವರ್ಯವಂತನು ಯೇಸುಸ್ವಾಮಿಯ ಬಳಿಗೆ ಬರ್ತಾನೆ, ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕು. ಏನ್ ಮಾಡ್ಬೇಕು ಅಂತ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೀತಿದ್ದ. ಚಿಕ್ಕಂದಿನಿಂದಲೇ ಅವನಿಗೆ ಧರ್ಮಶಾಸ್ತ್ರದ ಬಗ್ಗೆ ಎಲ್ಲ ಚೆನ್ನಾಗಿ ಪರಿಚಯ. ಆದ್ರೆ ಅವನು ಬಹಳ ಆಸ್ತಿ ಇದ್ದದ್ರಿಂದ ಅವನು ಏನ್ ಮಾಡ್ದ, ಅವನು ಅದನ್ನು ಬಿಟ್ಟು ಆತನು ಮುಂದೆ ನಾವು ನೋಡ್ತೇವೆ, ಮಾರ್ಕನ್ ಬರೆಸುವ 10ನೇ ಅಧ್ಯಾಯದಲ್ಲಿ ನಿನಗೆ ಒಂದು ಕಡಿಮೆ ಆಗಿದೆ. ಅಲ್ಲಿ ನಾವು ನೋಡ್ತೇವೆ 21ನೇ ವಚನ, ಯೇಸು ಅವನ ದೃಷ್ಟಿಸಿ ನೋಡಿ ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ
ಬಡವರಿಗೆ ಮಾರಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು. ಈ ಐಶ್ವಂತನು ಕರ್ತನನ್ನು ಹಿಂಬಾಲಿಸಲಿಲ್ಲ. ಅವನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನ್ ಮಾಡ್ಬೇಕೆಂಬಂತ ಒಂದು ಪ್ರಶ್ನೆ ಅವನಲ್ಲಿತ್ತು. ಆದ್ರೆ ಅವನ ಐಶ್ವರ್ಯದ ಮೇಲೆ ಅವನು ಭರವಸೆ ಇಟ್ಟದ್ರಿಂದ, ಐಶ್ವರ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟದ್ರಿಂದ ಅವನಲ್ಲಿ ನಾವು ನೋಡ್ತೇವೆ, ನೀನು ಬಂದು ನನ್ನ ಹಿಂಬಾಲಿಸುವುದಾಗಿ ಹೇಳಿದಾಗ 22ನೇ ವಚನ, ಮಾರ್ಕ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನ, ಅವನು ಬಹಳವಾಗಿ ಆಸ್ತಿ ಉಳ್ಳವನಾದ್ರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಡು. ಅವನ ಮುಖ ಹೇಗಿತ್ತಂತೆ? ಮೋರೆ ಬಾಡಿ ಹೋಯ್ತು. ನಿನ್ನಲ್ಲಿಕ್ಕಂತ ಆಸ್ತಿ ಐಶ್ವರ್ಯನೆಲ್ಲ ಬಡವರಿಗೆ ಹಂಚಿಕೊಡು, ನಿನಗೆ ಪರಲೋಕದಲ್ಲಿ ಬಹು ಸಂಪತ್ತಿರ್ತದೆ, ನಿನ್ನನ್ನು ಹಿಂಬಾಲಿಸು ಅಂತ ಹೇಳಿದಾಗ ಅವನ ಮುಖ ಬಾಡಿ ಹೋಯಿತು. ಮೋರೆ ಮಾಡಿದವನಾಗಿ ದುಃಖದಿಂದ, ನೋಡ್ರಿ, ದುಃಖದಿಂದ ಆತನು ಹೊರಟು ಹೋದ. ಪ್ರಿಯರೇ, ಇವತ್ತು ನಾವು ಕರ್ತನಿಗೆ ಮೊದಲ ಸ್ಥಾನ ಕೊಡುವಾಗ, ನಿದ್ದೆ ಮಾಡಬೇಡಿ, ಮೊದಲ ಸ್ಥಾನ ಕೊಡುವಾಗ ನಮ್ಮ ಮೋರೆ ಬಾಡುವುದಿಲ್ಲ. ನಾವು ಕರ್ತನಿಗೆ 2ನೇ ಸ್ಥಾನ ಕೊಡುವಾಗ ನಮಗೆ ಅನೇಕ ಆಶೀರ್ವಾದಗಳು ನಷ್ಟ ಆಗ್ತದೆ. ನಮ್ಮ ಕುಟುಂಬಕ್ಕೆ ಏನು ಬೇಕು, ನಮ್ಮ ಮಕ್ಕಳಿಗೆ ಏನು ಬೇಕು ಆತನಿಗೆ ಗೊತ್ತು. ಆತ ನಮಗೋಸ್ಕರ ಚಿಂತಿಸುವವನಾಗಿದ್ದಾನೆ. ಆಕಾಶ ಪಕ್ಷಿಗಳನ್ನು ನೋಡ್ರಿ, ಅಡವಿ ಹೂವನ್ನು ನೋಡ್ರಿ, ಅವುಗಳ ದೇವರು ಸಾಕಿ ಸಲುವಾಗ ಇವತ್ತು ನಾವು ನಮ್ಮನ್ನು ಆತನು ನಮ್ಮ ಅವಶ್ಯಕತೆಗಳನ್ನು ದೇವರು ಒದಗಿಸ್ತಾನೆ. ಮತ್ತೆ 6:33 ಹೀಗೆ ನೋಡ್ತೇವೆ, ಮೊದಲು ದೇವರಾಜಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ರಿ, ಆಗ ಇವುಗಳ ಕೂಡ, ಅವುಗಳಲ್ಲ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವ. ನಿನ್ನ ಜೀವಿತದಲ್ಲಿ ನಮ್ಮ ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸ್ಬೇಕು. ಒಂದು ಕಡಿಮೆ ಆಗಿದೆ, ಅದು ಯಾವುದು? ನೀನು ಈ ಲೋಕವನ್ನು ಹಿಂಬಾಲಿಸ್ತಿ, ಈ ಲೋಕದವುಗಳ ಮೇಲೆ ಮನಸ್ಸಿಡ್ತಿ, ರಾತ್ರಿಯಲ್ಲಿ ನಿದ್ದೆ ಬರುವುದಿಲ್ಲ, ನಿರಾಶೆ, ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ. ಯಾಕೆ? ನಾವು ಕರ್ತನಿಗಾಗಿ ಕರ್ತನನ್ನು ಹಿಂಬಾಲಿಸುವಾಗ ದೇವರೆಲ್ಲವನ್ನು ತಕ್ಕ ಸಮಯದಲ್ಲಿ ಒದಗಿಸಿಕೊಡ್ತಾನೆ, ನಷ್ಟವಾದನ್ನು ಭರ್ತಿ ಮಾಡ್ತಾನೆ. ನನಗೊಂದು ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಇತ್ತು ಏನಂದ್ರೆ, ದೇವರೇ ನಮಗೊಂದು ಕಾರ್ ಕೊಡು. ನನ್ನ ಪ್ರಾರ್ಥನೆ ಇಷ್ಟೇ, ಒಂದು ಕಾರ್, ವೆಹಿಕಲ್ ಬೇಕು, 4 ವೀಲರ್ ವೆಹಿಕಲ್. ಸಭೆಗಾಗಿ ಜೀಪ್ ಇದೆ, ಆದರೆ ನಮ್ಮ ಕುಟುಂಬಕ್ಕೆ ಒಂದು ಕಾರ್ ಬೇಕು ಅಂತ ಕೆಲವು ದಿವಸ ಪ್ರಾರ್ಥನೆ ಮಾಡಿದೆ. ಕೆಲವು ಸಮಯದ ನಂತರ ನನ್ನ ತಮ್ಮ ಬಂದ, ಹೊರದೇಶದ, ಫೋನ್ ಮಾಡ್ದ, ಅಣ್ಣ ಒಂದು ಕಾರು ಇದೆ, ನೀನು ಬಂದು ತಗೊಂಡು ಹೋಗುವಂತೆ. ಪ್ರಭುದಾಸ್ ಕೂಡ ಹೇಳ್ತಿದ್ದೆ, ಬ್ರದರ್ ನಿಮಗೆ ಒಂದು ಕಾರು ಬೇಕು ಅಂತ ಹೇಳಿದೆ. ಇಲ್ಲ, ಕರ್ತನ ಕೊಡ್ತಾನೆ, ನಂಬಿಕೆ ಇದೆ ಅಂದ್ರೆ. ನನ್ನ ಕರ್ತನ ಕೊಡ್ತಾನೆ ಅನ್ನುವಂಥದ್ದು 100ಕ್ಕೆ 100 ಸತ್ಯ. ಆದರೆ ಕೊಡುವವರೆಗೆ ಏನು ಮಾಡಬೇಕು? ಕಾಯಬೇಕು. ಕರ್ತನು ಖಂಡಿತವಾಗಿ ಅನೇಕ ವಿಷಯಗಳು, ನಿಮ್ಮಲ್ಲಿ ಅನೇಕ ವಿಷಯಗಳು, ನಿಮ್ಮ ಬಾಲ್ಯ, ನಿಮ್ಮ ಯೌವನಪಣಯ, ನಿಮ್ಮ ಕುಟುಂಬ ಪೂರ್ವದಲ್ಲಿ ಹೇಗಿತ್ತು, ಆದ್ರೆ ಕರ್ತನಿಗಾಗಿ ನಾವು ಕೊಡುವಾಗ ನಮ್ಮ ಕುಟುಂಬನು ಎಷ್ಟು ಉನ್ನತವಾದ ತಂದಿದ್ದಾನೆ. ದೇವರು ಖಂಡಿತವಾಗಿಯೂ ಆತನು ನಮ್ಮ ವಿಷಯದಲ್ಲಿ ಚಿಂತಿಸ್ತಾನೆ. ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕ್ರಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ಎಲ್ಲಿದೆ ವಾಕ್ಯ? ಮೊದಲನೇ ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯ 7-8 ವರ್ಷ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ. ಆದ್ರೆ ಆ ಐಶ್ವರ್ಯಂತನು, ನಾವು ಮಾರ್ಕ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದಿದ್ದು, ಅವನಿಗೆ ಈ ಐಶ್ವರ್ಯನ್ನು ಬಡವರಿಗೆ ಕೊಡ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ಲಿಕ್ಕೆ ಮನಸ್ಸಲಿಲ್ಲ. ಆದ್ರೆ ಯೇಸು ಸ್ವಾಮಿನ ಹಿಂಬಾಲಿಸ್ತಿದ್ರೆ ಇವನ ಆಸ್ತಿಗಿಂತ 2ರಷ್ಟು ದೇವರು ಕರ್ತನ ಕೊಡ್ತಿದ್ದ. ಪ್ರಿಯರು, ಇವತ್ತು ನಮಗಿರುವ ನಮ್ಮ ಒಂದು ಜೀವಿತದಲ್ಲಿರುವಂತ ಪ್ರಶ್ನೆ ಏನಂದ್ರೆ, ನಾವು ನಮ್ಮ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ಒಂದ್ಸಾರಿ ಒಂದು ಸಭೆಯಲ್ಲಿ ದೊಡ್ಡ ಫಂಕ್ಷನ್ ಆಯಿತು. ಆ ಸಭೆಯಲ್ಲಿ
ಎಲ್ಲರೂ ಎದ್ದು ಬಂದು ಮುಂದೆ ಕಾಣಿಕೆ ಆಗ್ತಿದ್ರು. ಒಬ್ಬ ಚಿಕ್ಕ ಬಾಲಕ ಬಂದ. ಎಲ್ಲರೂ ಬಂದು ಆ ಟ್ರೇ ಕೇಳಿ ಕೇಳಿ ಈ ಉದಾಹರಣೆ ಕೇಳಿ ನಿಮ್ಗೆ ಪ್ರಯೋಜನ ಆಗ್ತದೆ. ಎಲ್ಲರೂ ಬಂದು ಕಾಣಿಕೆ ಆಗ್ತಿದ್ರು. ಈ ಚಿಕ್ಕ ಬಾಲಕನಿಗೆ ಏನು ಕೊಡ್ಲಿಕ್ಕಿಲ್ಲ. ಇವನೇನ್ ಮಾಡ್ದ, ಆ ಕಡೆ ಈ ಕಡೆ ನೋದ. ಒಂದು ಟ್ರೇ ಇತ್ತು, ಒಂದು ಟ್ರೇ, ಕಾಫಿ ಟೀ ಕೊಡುವಂತ ಟ್ರೇ. ಆ ಟ್ರೇಯನ್ನು ತಂದಿಟ್ಟು ಅದರ ಮೇಲೆ ಕೂತ್ಕೊಂಡ್ಬಿಟ್ಟ. ನನ್ನನ್ನು ನಿನಗೆ ಸಮರ್ಪಿಸ್ತೇನೆ ಅಂತ ಹೇಳಿ ಅವನು ಒಪ್ಪಿಸ್ಕ. ಅವನು ಒಬ್ಬ ದೇವರ ಸೇವಕನಾದ. ಮೆಕ್ಕದೋನ್ಯ ಸಭೆಯವರು ತೀರ ಬಡತನಲ್ಲಿದ್ರು. ಮೆಕ್ಕದೋನ್ಯ ಸಭೆಯವರು ತೀರ ಬಡತನ ಅಂದ್ರೆ ಅವರಿಗೆ ಚಾಪೆ ಇಲ್ಲ, ಹಾಸಿಗಿಲ್ಲ, ಹೊದ್ದುಕೊಳ್ಳಿಗೆ ಬೆಡ್ಶೀಟ್ ಇಲ್ಲ, ಅಷ್ಟು ಬಡತನದಿದ್ರು. ಆದ್ರೆ ಕರ್ತನ ಸೇವೆಗೆ ಧಾರಾಳ ಕೊಟ್ರು. ಅವರು ದೇವರವರನ್ನು ಮೆಕ್ಕದೋನ್ಯ ಸಭೆಯನ್ನು ಉನ್ನತವಾದ ಸ್ಥಿತಿಗೆ ತಂದ. ಪ್ರಿಯರೇ, ಇವತ್ತು ದೇವರು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನಾವು ಕರ್ತನಿಗೆ ಕೊಡುವಾಗ ಕರ್ತನ ಎಂದಿಗೂ ನಮ್ಮನ್ನು ನಿರಾಶೆ ಗುರಿಪಡಿಸುವುದಿಲ್ಲ. ನಾವು ಕರ್ತನಿಗೆ ಕೊಡುವಾಗ ದೇವರು 2ರಷ್ಟನ್ನಾಗಿ ದೇವರು ಕೊಡ್ತಾನೆ, ಆಶೀರ್ವದಿಸ್ತಾನೆ. ಕರ್ತನ ಸೇವೆಗಾಗಿ ನಾವು ಕುಟುಂಬವಾಗಿ ಮುಂದೆ ಹೋಗೋಣ, ವೈಯಕ್ತಿಕವಾಗಿ ಮುಂದೆ ಹೋಗೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಉನ್ನತ. ಯಾಕೆ ನಮಗೆ ಉದ್ಧಾರ ಆಗಲಿಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡೋಣ. ಯಾಕೆ ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಉದ್ಧಾರ ಆಗಲಿಲ್ಲ? ಯಾಕೆ? ನಾವು ಕರ್ತನನ್ನು ಹಿಂಬಾಲಿಸದೆ, ಕರ್ತನಿಗೆ ಕೊಡುವಂಥ ಮೊದಲನೇ ಸ್ಥಾನ ಕೊಡದಿರುವುದರಿಂದ ನಮ್ಮ ಕುಟುಂಬ ಇವತ್ತು ತಂಪಾಗಿ ಹೋಗಿದೆ. ನಮ್ಮ ಕುಟುಂಬ ಇವತ್ತು ಆಶೀರ್ವದಿಸಲ್ಪಡಲಿಲ್ಲ. ನಾವು ಕರ್ತನ ಸೇವೆ ಕೊಡುವಾಗ, ಕರ್ತನನ್ನು ಪ್ರೀತಿ ಮಾಡುವಾಗ, ಆತನ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ಆತನು ಉನ್ನತವಾದ ಸ್ಥಿತಿ ತರ್ತೇವೆ. ನಮಗೆ ಬೇಕಂತ ಎಲ್ಲವುಗಳನ್ನು ತಕ್ಕ ಸಮಯದಲ್ಲಿ ಆತನು ಒದಗಿಸುವ ಆತನಾಗಿದ್ದಾನೆ. ಆದ್ರಿಂದ ಆ ಐಶ್ವಂತನು ದುಃಖದಿಂದ ಮೋರೆ ಮಾಡಿದವನಾಗಿ ಅವನು ಹಿಂತಿರುಗಿ ಹೋದ. ಆ ರೀತಿಯಾಗಿ ನಾವಿರದೆ, ನಾವು ಕರ್ತನಿಗೆ ಮೆಚ್ಚಿಯಾದ ಮಕ್ಕಳಾಗಿ ನಮಗೆ ಕರ್ತನಿಗೆ ನಾವು ಕೊಡುವಾಗ ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂತೆ ಆ ಕಾರ್ಯದಲ್ಲಿ ನಾವು ತೊಡಗುವಾಗ ದೇವರು ನಮಗೆ ಅತ್ಯಧಿಕವಾದನ್ನು ಮಾಡ್ತಾನೆ. ನಮಗೆ 100ರಷ್ಟು ಪ್ರತಿಫಲ ಕೊಡ್ತಾನೆ. ಇದು ಸತ್ಯವಾದ ಮಾತು. ನಾವು ಕರ್ತನಿಗಾಗಿ ನಾವು ಕೊಡುವಾಗ ದೇವರು ಇಮ್ಮಡಿ ಮುಮ್ಮಡಿಯಾಗಿ ಆಶೀರ್ವದಿಸ್ತಾನೆ. ಹಗ್ಗಾಯನ ಪ್ರವಾದನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ ನೋಡಿ. ಹಗ್ಗಾಯನ ಪ್ರವಾದನ ಗ್ರಂಥದಲ್ಲಿ ಅದೇ ಎಷ್ಟನೇ ಅಧ್ಯಾಯ? ಮೊದಲನೇ ಅಧ್ಯಾಯ 6ನೇ ವಚನ. ಹಗ್ಗಾಯನ ಪ್ರವಾದನ ಗ್ರಂಥ ಮೊದಲನೇ ಅಧ್ಯಾಯ 6ನೇ ವಚನ. ದಯಮಾಡಿ ಓದಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ಹಗ್ಗಾಯ 1:6. ತಿನ್ನುತ್ತೀರಿ ತೃಪ್ತಿ ಆಗುವುದಿಲ್ಲ. ಕುಡಿಯುತ್ತೀರಿ ಆನಂದವಾಗದು, ಸಂತೋಷವಾಗದು. ಹೊದೆಯುತ್ತೀರಿ ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಏನಂತೆ? ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಸಾಕು. ಹಗ್ಗಾಯನ ಪ್ರವಾದನ ಗ್ರಂಥದಲ್ಲಿ ಅಲ್ಲಿ ನೀವು ಬಿತ್ತಿದ ಬೀಜ ಬಹಳ, ತಂದ ಫಲ ಸ್ವಲ್ಪ. ತಿನ್ನುತ್ತೀರಿ ತೃಪ್ತಿ ಆಗುದು, ಕುಡಿಯುತ್ತೀರಿ ಆನಂದವಾಗುದು, ಹೊದಿತೀರಿ ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ನಾವು ಎಷ್ಟು ದುಡಿದ್ರೂ ಕೂಡ ನಾವು ಕರ್ತನನ್ನು ಹಿಂಬಾಲಿಸದೆ ಇದ್ರೆ ನಮ್ಮ ಚೀಲ ಏನು? ತೂತು. ನಾವು ಕರ್ತನಿಗಾಗಿ ನಾವು ಕೊಡುವಾಗ, ಕರ್ತನನ್ನು ಹಿಂಬಾಲಿಸುವಾಗ ನಮ್ಮ ಜೀವಿತದಲ್ಲಿ ಆತ ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ. 37ನೇ ಕೀರ್ತನೆ 24ನೇ ವಚನ. ಸಾಮ್ 37:24. ಯೆಹೋವನವನನ್ನು ಕೈ ಹಿಡಿದು ಉದ್ಧಾರ ಮಾಡು. ಆಮೇಲೆ ಈವರೆಗೆ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗ್ಲಿ
ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗ್ಲಿ ನಾನು ನೋಡ್ಲಿಲ್ಲ. ನೋಡ್ರಿ 37ನೇ ಕೀರ್ತನೆ 34 ಅದು 37:24 ನೀತಿವಂತರ ವಂಶ ಶುಭ ಹೊಂದುವುದು. ಅಲ್ಲಿ ನೋಡ್ತೇವೆ 37:24 ಸರಿ. ಇದನ್ನು ಮರಿಬಾರ್ದು ನಾವು. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗ್ಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗ್ಲಿ ನಾನು ನೋಡ್ಲಿಲ್ಲ. ಒಬ್ಬ ವಿಶ್ವಾಸಿಯ ಕುರಿತು ಇಲ್ಲಿ ಹೇಳಲ್ಪಟ್ಟಿದೆ. ವಿಶ್ವಾಸಿ ಭಿಕ್ಷೆ ಬೇಡುವುದಕ್ಕಾಗಿ ದೇವರು ಬಿಡುವುದಿಲ್ಲ. ವಿಶ್ವಾಸಿ ಆತನನ್ನು ಅಭಿವೃದ್ಧಿ ಮಾಡ್ತಾನೆ, ಉನ್ನತವಾದ ಸ್ಥಿತಿ ತರ್ತಾನೆ. ನೀತಿವಂತನನ್ನು ದೇವರು ಆಶೀರ್ವದಿಸ್ತಾನೆ, ಅವನ ಸಂತತಿಯನ್ನು ದೇವರು ಅಭಿವೃದ್ಧಿ ಮಾಡ್ತಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಇವತ್ತು ಐಶ್ವಂತನ ಭ್ರಮೆ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಐಶ್ವಂತನು ಬಹಳ ಆಸ್ತಿ ಇತ್ತು, ಆದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸದೆ ತನ್ನ ಆಸ್ತಿಯನ್ನು ಹಿಂಬಾಲಿಸಿ ಆತನು ದುಃಖದಿಂದ ಮೋರೆ ಬಾಡಿದವನಾಗಿ ಯೇಸುಸ್ವಾಮಿ ದೂರ ಹೊರಟೋದ. ಆದರೆ ಯೇಸುಸ್ವಾಮಿಗಾಗಿ ಆತನು ಕೊಟ್ಟಾಗ ಖಂಡಿತವಾಗಿಯೂ ಆತನು ಆಶೀರ್ವದಿಸ್ತಾನೆ. ಕೊನೆಯದಾಗಿ ನಾವು ನಿಕೋದೇಮನು ಯೇಸುಸ್ವಾಮಿ ಬಳಿಗೆ ಬರ್ತಾನೆ. ನಿಕೋದೇಮ್ ತೆಗೆಯುವುದು ಬೇಡ. ನಿಕೋದೇಮನು ಯೇಸುಸ್ವಾಮಿಯ ಬಳಿಗೆ ಬರ್ತಾನೆ. ನೀನು ಮಾಡುವಂಥ ಕಾರ್ಯ ಇದು ದೇವರಿಂದಲೇ ಸಾಧ್ಯ ಎಂಬುದಾಗಿ ಆತನು ಹೇಳುವಾಗ ಯೇಸುಸ್ವಾಮಿ ಅವರಿಗೆ ಒಂದು ಮಾತು ಹೇಳ್ತೇನೆ. ನೀನು ಇವರಲ್ಲಿ ನೋಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ. ಹೊಸದಾಗಿ ಹುಟ್ಟಿದ್ರೆ ದೇವರಾಜನ ಕಾರಣ. 5ನೇ ವಚನ, ಒಬ್ಬ ನೀರಿಂದಲೂ ಆತ್ಮದ ಹುಟ್ಟಿದ್ರೆ ಅವನು ದೇವರಾಜಕ್ಕೆ ಸೇರಲ್ಲ. ಯೇಸುಸ್ವಾಮಿಯನ್ನು ನಿಕೋದೇಮ ನಂಬಿದ. ಯೋಹಾನ ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಈ ಲೋಕಕ್ಕೆ ಆತನು ಶಿಲುಬೆಯಲ್ಲಿ ಹಾಕಿದಾಗ ಆತನು ಸುಗಂಧ ದ್ರವ್ಯ ತಗೊಂಡ್ಬರ್ತಾನೆ. ಯೇಸುಸ್ವಾಮಿಯ ಪ್ರೀತಿಯನ್ನು ನೋಡ್ತಾನೆ. ಆತನು ಪಿಲಾತನು ಯೇಸುಸ್ವಾಮಿ ಮುಂದೆ ನಿಂತಿದ್ದ. ಯೇಸುಸ್ವಾಮಿಯನ್ನು ಬಿಡಿಸ್ಬೋದು ಅವನಿಗೆ, ಆದರೆ ಯೇಸುಸ್ವಾಮಿಯನ್ನ ಅಪರಾಧಿ ಎಂಬುದಾಗಿ ಶಿಕ್ಷಿಸಿ ಶಿಲುಬೆ ಮಾಡಕ್ಕೆ ಒಪ್ಪಿಸಿಕೊಟ್ಟ. ದುರಾಚಾರಿಯಾದ ಸ್ತ್ರೀ ಬಂದು ತನ್ನ ತಪ್ಪುಗಳು ಒಪ್ಪಿಕೊಂಡ್ಲು. ಅವಳು ಸಂತೋಷವುಳ್ಳವಳಾಗಿ ಹೊಸ ಜೀವಿತದಲ್ಲಿ ಹಾಕಿ ಹೊರಟು. ಪ್ರಿಯರೇ, ಇವತ್ತು ನಾವು ಪಿಲಾತನ ಆಗಿ ಇರ್ತೇವ? ಯಾವ ರೀತಿಯಲ್ಲಿ ನಾವು ಇದ್ದೇವೆಂಬುದನ್ನು ನಮ್ಮನ್ನು ಯೋಚನೆ ಮಾಡೋಣ. ಅವರು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟು ಯೂದನು 3.5 ವರ್ಷ ಯೇಸುಸ್ವಾಮಿ ಜೊತೆಯಲ್ಲಿದ್ದ. ಯೇಸುಸ್ವಾಮಿ ಜೊತೆಯಲ್ಲಿ ಉಪದೇಶ ಕೇಳಿದ, ಒಳ್ಳೆ ಕಾರ್ಯಗಳು ಶಿಷ್ಯತ್ವದಲ್ಲಿ ಮಾಡಿದ. ಯೇಸುಸ್ವಾಮಿ ಅವನ ಕಾಲನ್ನು ಕೂಡ ತೊಳಿತಾ ಇದ್ದಾರೆ. ಕೊನೆಗೆ ಅವನು ಯೇಸುಸ್ವಾಮಿಯನ್ನು ಮುದ್ದಿಟ್ಟು ಹಿಡ್ಕೊಂಡ. ಕೊನೆಗೇನಾಯ್ತು? ನೇಣು ಹಾಕೊಂಡು ಸತ್ತೋದ. ಈ ಎಲ್ಲ ವಿಷಯಗಳು ನಮ್ಮ ಮನಸ್ಸಿಗೆ ಬರಬೇಕು. ಯೇಸುಸ್ವಾಮಿ ಯೂದನು ಆತನ ಜೊತೆಯಲ್ಲಿ 3 ವರ್ಷ ಹೋದ, ಆದರೆ ಅವನ ಅಂತ್ಯಾವಸ್ಥೆ ಅವನು ಯೇಸುಸ್ವಾಮಿ ದೂರ ಹೋದ. ಐಶ್ವಂತ ಬಂದ, ನಿರಾಶೆಯಿಂದ ದೂರ ಹೋದ. ಪ್ರಿಯತು ನಾವು ಆತನ ಹಿಂಬಾಲಿಸುವುದಾದರೆ ದೇವರು ಅತ್ಯಧಿಕವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ನಾವು ಪ್ರಾರ್ಥನೆ ಮಾಡೋಣ.